ಅಜೆಂಡಾ ಕಳಿಸಿದ್ದೀರಾ? ಅಜೆಂಡಾ ಕಳಿಸಿದ್ದೀರಾ? ಒಂದ್ ಸೆಕೆಂಡ್. ದಿನಾಂಕ 13/12/2024 ನಡೆದ ಕಾರ್ಯಕಲಾಪದಲ್ಲಿ ಮೊದಲ ಹಾಜರಾದ ಮಾನ್ಯ ಸದಸ್ಯರ ಪಟ್ಟಿ: ಪುಟ್ಟರಂಗ ಶೆಟ್ಟಿ, ಎನ್.ಎಸ್. ನಾರಾಯಣ ಸ್ವಾಮಿ, ಡಾಕ್ಟರ್ ಅವಿನಾಶ್ ಉಮೇಶ್ ಜಾಧವ್, ಪ್ರಭು ಬಿ ಚವಾಣ್, ವಿ ಸುನೀಲ್ ಕುಮಾರ್, ಎಸ್.ಡಿ. ತಮ್ಮಯ್ಯ, ಮಹೇಶ್ ತೆಂಗಿನಕಾಯಿ, ದಿನಕರ್ ಕೇಶವ್ ಶೆಟ್ಟಿ, ದರ್ಶನ್ ಪುಟ್ಟಣ್ಣಯ್ಯ, ಜೆ.ಟಿ. ಪಾಟೀಲ್, ಎನ್.ಎಚ್. ಕೋನರೆಡ್ಡಿ, ರಾಜ್ ವೇಣುಗೋಪಾಲ್ ನಾಯಕ್, ಎಸ್.ಎಸ್. ಚನ್ನಬಸಪ್ಪ, ಎಸ್.ಟಿ. ಸೋಮಶೇಖರ್, ಟಿ.ಎಸ್. ಶ್ರೀವಾಸ್ತವ್, ಭೀಮಣ್ಣ ಟಿ ನಾಯಕ್, ಯು.ಬಿ. ಬಣಕರ್, ಎ.ಆರ್. ಕೃಷ್ಣಮೂರ್ತಿ, ಎ.ಸಿ. ಶ್ರೀನಿವಾಸ್, ಸಿದ್ದು ಸವದಿ, ಶ್ರೀಮತಿ ಭಾಗೀರಥ ಮುರಳಯ್ಯ, ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿ, ಎಂ.ಆರ್. ಪಾಟೀಲ್. ಈಗ ನಾವು ಇವತ್ತು ನಾವು ಉತ್ತರ ಕರ್ನಾಟಕ ಚರ್ಚೆ ಮತ್ತು ಅಧ್ಯಕ್ಷರೇ ನೀವು ಹಾಕಿರೋ ಮೊದಲೇ ಉತ್ತರ ಕರ್ನಾಟಕ ಸಮಸ್ಯೆಗಳು ಚರ್ಚೆ ಮಾಡಿ ಸರ್. ಬರೀ ಕಾಲ ಆಗ್ತದೆ. ಉತ್ತರ ಕರ್ನಾಟಕ ಸಮಸ್ಯೆಗಳಲ್ಲಿ ಫಸ್ಟ್ ಪ್ರಯಾರಿಟಿ ಕೊಡಿ. ಆಯ್ತು, ಚರ್ಚೆ ಮಾಡಿ. ಇದನ್ನ ಕೇಳೋದು ಕರ್ನಾಟಕ ಸಮಸ್ಯೆಗಳು ಗಡ್ಬಡಿ ಮಾಡ್ತಾ ಇದ್ರಿ. ಏನ್ ಮಾತಾಡ್ತಾ ಇದ್ರಿ? ಪ್ರಶ್ನೋತ್ತರ ಹೇಳಿದ್ದಾರೆ. ನೀವ್ಯಾಕೆ ಉತ್ತರ ಕರ್ನಾಟಕ ಚರ್ಚೆಗೆ ಕೋನರೆಡ್ಡಿ ತಾವ್ಯಾಕೆ ಅಡ್ಡಿಪಡಿಸ್ತೀರಿ? ಯಾರು ಬೇಡ ಅಂತ ಹೇಳಿದ್ದಾರೆ ನಿಮ್ಗೆ ಮಾತಾಡ್ಲಿಕ್ಕೆ? ಎಲ್ಲ ಸರ್ ನೀವು ರಾತ್ರಿ 10-12 ಗಂಟೆ ಬೇಕಾದ್ರೂ ಕೂತ್ಕೊಳ್ಳಿ, ನಿಮ್ಗೆಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಕೊಡುವ. ಇಲ್ಲಿ ಉತ್ತರ ಕರ್ನಾಟಕ ಚರ್ಚೆಗೆ ನಾವು ತೆಗೊಳ್ಳೋ ಸಂದರ್ಭದಲ್ಲಿ ನೀವು ಕೋನರೆಡ್ಡಿ ಅವರು, ಆಲಂ ಪ್ರಭು, ನೀವೆಂತ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀರಿ? ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಆಯ್ತು, ನೀವು ಕೂತ್ಕೊಳ್ಳಿ. ಕಾಲಹರಣ ಆಗ್ತದೆ ನಮ್ಗೆ. ಈಗ ನನ್ನ ಕೆಲಸ ನೀವು ಮಾಡಬೇಡಿ, ನಿಮ್ಮ ಕೆಲಸ ನೀವು ಅಲ್ಲಿ ಮಾಡಿ. ನನ್ನ ಕೆಲಸ ಏನ್ ಮಾಡ್ಬೇಕು ಗೊತ್ತಿದೆ. ನಿಮ್ಗೆ ಏನ್ ಕೆಲಸ, ನೀವು ಆ ಕೆಲಸ ಅಲ್ಲಿ ಮಾಡಿ. ಸಮಾಧಾನದಿರಿ, ಅವಕಾಶ ಕೊಟ್ಟಾಗ ಮಾತಾಡಿ. ಇವತ್ತಿನ ಅಜೆಂಡಾ ಕಳಿಸಿದ್ದೀರಾ? ಅಜೆಂಡಾ ಕಳಿಸಿದ್ದೀರಾ? ಒಂದ್ ಸೆಕೆಂಡ್. ದಿನಾಂಕ 13/12/2024 ನಡೆದ ಕಾರ್ಯಕಲಾಪದಲ್ಲಿ ಮೊದಲ ಹಾಜರಾದ ಮಾನ್ಯ ಸದಸ್ಯರ ಪಟ್ಟಿ: ಪುಟ್ಟರಂಗ ಶೆಟ್ಟಿ, ಎನ್.ಎಸ್. ನಾರಾಯಣ ಸ್ವಾಮಿ, ಡಾಕ್ಟರ್ ಅವಿನಾಶ್ ಉಮೇಶ್ ಜಾಧವ್, ಪ್ರಭು ಬಿ ಚವಾಣ್, ವಿ ಸುನೀಲ್ ಕುಮಾರ್, ಎಸ್.ಡಿ. ತಮ್ಮಯ್ಯ, ಮಹೇಶ್ ತೆಂಗಿನಕಾಯಿ, ದಿನಕರ್ ಕೇಶವ್ ಶೆಟ್ಟಿ, ದರ್ಶನ್ ಪುಟ್ಟಣ್ಣಯ್ಯ, ಜೆ.ಟಿ. ಪಾಟೀಲ್, ಎನ್.ಎಚ್. ಕೋನರೆಡ್ಡಿ, ರಾಜ್ ವೇಣುಗೋಪಾಲ್ ನಾಯಕ್, ಎಸ್.ಎಸ್. ಚನ್ನಬಸಪ್ಪ, ಎಸ್.ಟಿ. ಸೋಮಶೇಖರ್, ಟಿ.ಎಸ್. ಶ್ರೀವಾಸ್ತವ್, ಭೀಮಣ್ಣ ಟಿ ನಾಯಕ್, ಯು.ಬಿ. ಬಣಕರ್, ಎ.ಆರ್. ಕೃಷ್ಣಮೂರ್ತಿ, ಎ.ಸಿ. ಶ್ರೀನಿವಾಸ್, ಸಿದ್ದು ಸವದಿ, ಶ್ರೀಮತಿ ಭಾಗೀರಥ ಮುರಳಯ್ಯ, ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿ, ಎಂ.ಆರ್. ಪಾಟೀಲ್. ಈಗ ನಾವು ಇವತ್ತು ನಾವು ಉತ್ತರ ಕರ್ನಾಟಕ ಚರ್ಚೆ ಮತ್ತು ಅಧ್ಯಕ್ಷರೇ ನೀವು ಹಾಕಿರೋ ಮೊದಲೇ ಉತ್ತರ ಕರ್ನಾಟಕ ಸಮಸ್ಯೆಗಳು ಚರ್ಚೆ ಮಾಡಿ ಸರ್. ಬರೀ ಕಾಲ ಆಗ್ತದೆ. ಉತ್ತರ ಕರ್ನಾಟಕ ಸಮಸ್ಯೆಗಳಲ್ಲಿ ಫಸ್ಟ್ ಪ್ರಯಾರಿಟಿ ಕೊಡಿ. ಆಯ್ತು, ಚರ್ಚೆ ಮಾಡಿ. ಇದನ್ನ ಕೇಳೋದು ಕರ್ನಾಟಕ ಸಮಸ್ಯೆಗಳು ಗಡ್ಬಡಿ ಮಾಡ್ತಾ ಇದ್ರಿ. ಏನ್ ಮಾತಾಡ್ತಾ ಇದ್ರಿ? ಪ್ರಶ್ನೋತ್ತರ ಯಾರು ಬೇಡ ಅಂತ ಹೇಳಿದ್ದಾರೆ. ನೀವ್ಯಾಕೆ ಉತ್ತರ ಕರ್ನಾಟಕ ಚರ್ಚೆಗೆ ಕೋನರೆಡ್ಡಿ ತಾವ್ಯಾಕೆ ಅಡ್ಡಿಪಡಿಸ್ತೀರಿ? ಯಾರು ಬೇಡ ಅಂತ ಹೇಳಿದ್ದಾರೆ ನಿಮ್ಗೆ ಮಾತಾಡ್ಲಿಕ್ಕೆ? ಎಲ್ಲ ಸರ್ ನೀವು ರಾತ್ರಿ 10-12 ಗಂಟೆ ಬೇಕಾದ್ರೂ ಕೂತ್ಕೊಳ್ಳಿ, ನಿಮ್ಗೆಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಕೊಡುವ. ಇಲ್ಲಿ ಉತ್ತರ ಕರ್ನಾಟಕ ಚರ್ಚೆಗೆ ನಾವು ತೆಗೊಳ್ಳೋ ಸಂದರ್ಭದಲ್ಲಿ ನೀವು ಕೋನರೆಡ್ಡಿ ಅವರು, ಆಲಂ ಪ್ರಭು, ನೀವೆಂತ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀರಿ? ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಆಯ್ತು, ನೀವು ಕೂತ್ಕೊಳ್ಳಿ. ಕಾಲಹರಣ ಆಗ್ತದೆ ನಮ್ಗೆ. ಈಗ ನನ್ನ ಕೆಲಸ ನೀವು ಮಾಡಬೇಡಿ, ನಿಮ್ಮ ಕೆಲಸ ನೀವು ಅಲ್ಲಿ ಮಾಡಿ. ನನ್ನ ಕೆಲಸ ಏನ್ ಮಾಡ್ಬೇಕು ಗೊತ್ತಿದೆ. ನಿಮ್ಗೆ ಏನ್ ಕೆಲಸ, ನೀವು ಆ ಕೆಲಸ ಅಲ್ಲಿ ಮಾಡಿ. ಸಮಾಧಾನದಿರಿ, ಅವಕಾಶ ಕೊಟ್ಟಾಗ ಮಾತಾಡಿ.